ನಮಸ್ಕಾರ ರೈತ ಬಂಧುಗಳೇ, ನಾವು ಈಗ ಕಾಯುತ್ತಿರುವುದು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತು. ಈ ಬಾರಿಯ ಅಪ್ಡೇಟ್ ತುಂಬಾ ಮುಖ್ಯವಾದದ್ದು. ಹಲವಾರು ರೈತರಿಗೆ ಡೌಟ್ ಉಂಟಾಗಿದೆ. ಈ ಬಾರಿಯ ಕಂತು 4,000 ರೂಪಾಯಿ ಹಣ ಯಾವಾಗ ಜಮೆ ಆಗುತ್ತೆ ಅಥವಾ 2,000 ರೂಪಾಯಿ ಹಣ ಬರೋದು ಯಾವಾಗ ಬರುತ್ತೆ ಅಂತ, ಯಾವ ದಿನ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿಕೊಡ್ತವೆ. ಮತ್ತು KYC ಮಾಡಬೇಕಾ ಕಡ್ಡಾಯವಾಗಿ ಆಯ್ತಾ, ಈ ಬಾರಿ ಏನು ಯಾಕೆ ಇನ್ನೂ ಕೂಡ ಹಣ ಬಂದಿಲ್ಲ, ಇದೇ ಕಾರಣನ ಅದು ಕೂಡ ತಿಳಿಸಿಕೊಡ್ತವೆ. ಮತ್ತು ಲಾಭದಾರರ ಪಟ್ಟಿಯಲ್ಲಿ ಹೆಸರು ನಿಮ್ದು ಇದನ್ನ ಇಲ್ವಾ ಅಂತ ನೋಡೋದು ಹೇಗೆ ಅಂತ ಹೇಳ್ತವೆ. ಮತ್ತು ಇನ್ನು ಅನೇಕ ಎಲ್ಲಾ ಡೌಟ್ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತವೆ. ದಯವಿಟ್ಟು ಈ ಒಂದು ವಿಡಿಯೋನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಬಟ್ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ನೋಡಿ. ಯಾಕಂತಂದ್ರೆ ಇದು ಕೇವಲ 4 ರಿಂದ 5 ನಿಮಿಷದ ಒಳಗಡೆ ಇರುವಂತಹ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ನೋಡಿ. ಇಲ್ಲಿ 4,000 ರೂಪಾಯಿ ಹಣ ನಿಮಗೆ ಬರುತ್ತಾ, ಇದು ಹೇಗೆ ಬರುತ್ತೆ ಅಂತ ಇದನ್ನ ಫಸ್ಟ್ ಆಲ್ರೆಡಿ ತಿಳಿಸಿಕೊಟ್ಬಿಡ್ತಾನೆ. ಬನ್ನಿ ನೋಡಿ, ಈ ಬಾರಿಯ PM ಕಿಸಾನ್ ಕಂತು 4,000 ರೂಪಾಯಿ ಹಣ ಆಗುವ ಸಾಧ್ಯತೆ ಇದೆ. ಆದರೆ ಇದು ಎಲ್ಲಾ ರೈತರಿಗೆ ಅಲ್ಲ. ಇಲ್ಲಿ ನಾನು ಹೇಳುವಂತಹ ಈ ರೈತರಿಗೆ ನಿಮಗೆ 4,000 ರೂಪಾಯಿ ಹಣ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ವೀಕ್ಷಕರು, ಇವೆಲ್ಲವನ್ನು ತಿಳ್ಕೊಳ್ಳೋಣ. ನೋಡಿ, ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಕೂಡ ನಮ್ಮನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತವೆ. ಅದೇ ರೀತಿನೇ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ಬಾರಿ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ ಕೆಲವರಿಗೆ. ಹಾಗಾದ್ರೆ ಯಾರ್ಯಾರಿಗೆ ಜಮೆ ಆಗುತ್ತೆ ಅಂತಂದ್ರೆ, ಮೊದಲನೆಯದಾಗಿ 2,000 ರೂಪಾಯಿ ಹಣ ರೆಗ್ಯುಲರ್ 20ನೇ ಕಂತು ಜುಲೈ ಕೊನೆಯ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇನ್ನು ಹೆಚ್ಚುವರಿ 2,000 ರೂಪಾಯಿ ಹಣ ಕೆಲ ರಾಜ್ಯಗಳಲ್ಲಿ, ವಿಶೇಷವಾಗಿ ಕರ್ನಾಟಕ ಆಗಲಿ, ಉತ್ತರ ಪ್ರದೇಶ ಆಗಲಿ ಮುಂತಾದ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಅನುದಾನ ಬಿಡುಗಡೆ ಆಗುತ್ತಿದೆ. ಈ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆ ನಿರೀಕ್ಷೆ ಇದೆ ಅಂತಾನೆ ಹೇಳ್ಬಹುದು. ಹಾಗಾಗಿ ನಿಮಗೆ 4,000 ರೂಪಾಯಿ ಹಣ PM ಕಿಸಾನ್ ಯೋಜನೆ ಹಣದ ಜೊತೆ ಜಮೆ ಆಗುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಿನಲ್ಲಿ ನೋಡೋದಾದ್ರೆ 4,000 ರೂಪಾಯಿ ಹಣ ಅಂದ್ರೆ PM ಕಿಸಾನ್ ಪ್ಲಸ್ ರಾಜ್ಯ ಅನುದಾನ. ಆದ್ದರಿಂದ ಎಲ್ಲರಿಗೂ ಕೂಡ ಅನಿವಾರ್ಯವಾಗಿ 4,000 ರೂಪಾಯಿ ಹಣ ಜಮೆ ಆಗೋದು ಒಂದು ಕಡ್ಡಾಯವಾಗಿರುತ್ತೆ ಅಂತಾನೆ ಹೇಳ್ಬಹುದು. ಮತ್ತು ಇನ್ನೊಂದು ಕಡೆ ನೋಡೋದಾದ್ರೆ ಇಲ್ಲಿ ಕಂತು ಬಿಡುಗಡೆಯ ದಿನಾಂಕ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರಿ. ನೋಡಿ, ಕೊನೆಗೂ ಕೂಡ ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ನೋಡಿ, ಪೂರ್ವ ಅನುಭವದಿಂದ ನೋಡಿದರೆ 20ನೇ ಕಂತು ಅಂತಂದ್ರೆ ಜುಲೈ 25 ರಿಂದ ಆಗಸ್ಟ್ 5 ನಡುವೆ ಬರಲಿದೆ ಅಂತಾನೆ ಹೇಳ್ಬಹುದು. ನೋಡಿ, ಇನ್ನೇನು ಕೇವಲ 2 ದಿನ ಅಷ್ಟೇ. ಹಾಗಾಗಿ ದಯವಿಟ್ಟು ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ. ನಾನು ಹೇಳುವಂತಹ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಯಾರಿನೂ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಇಲ್ಲಿ ಅಂತಿಮ ದಿನಾಂಕವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅಧಿಕೃತವಾಗಿ ಘೋಷಿಸಲಿದ್ದಾರೆ. ಇಲ್ಲಿ ಹಿಂದಿನ ಬಾರಿಗೆ ಅವರಿಂದಲೇ ಒಂದು ಡೈರೆಕ್ಟ್ ಲೈವ್ ನಲ್ಲಿ ಬಿಡುಗಡೆ ಆಯ್ತಲ್ವಾ. ಸೊ ಅದೇ ರೀತಿನೇ ನಿಮಗೆ ಈ ಬಾರಿನೂ ಕೂಡ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜಮೆ ಆಗುತ್ತೆ. ನೋಡಿ ರೈತ ಬಂಧುಗಳೇ, ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆ, ಆಧಾರ್ ಲಿಂಕ್, ಲಾಭದಾರರ ಪಟ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆ ಇದ್ರೆ ಈಗಲೇ ಸರಿಪಡಿಸಿಕೊಳ್ಳಿ. ನೋಡಿ, ಇಲ್ಲಿ ಈ KYC ಮುಖ್ಯ ಬೇಕೆ. ಈ KYC ಅನ್ನ ಈ ಬಾರಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಿಸಲೇಬೇಕಂತ ಕೇಳೋರಿಗೆ ಬನ್ನಿ, ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಚಿಕ್ಕ ಅಪ್ಡೇಟ್ ಬಂದಿದೆ. ಹೌದು, ಈ KYC ಅನ್ನೋದು ಕಂಪ್ಲೀಟ್ಲಿ ಕಡ್ಡಾಯವಾಗಿರುತ್ತೆ. ಈ ಬಾರಿನೂ ಕೂಡ ಎಲ್ಲರೂ ಈ KYC ಮಾಡೋದು ಕಡ್ಡಾಯವಾಗಿರುತ್ತೆ. ಪಂಚಾಯತ್ ಆಫೀಸ್ ಅಥವಾ CSC ಸೆಂಟರ್ ಮೂಲಕ OTP ಅಥವಾ ಬಯೋಮೆಟ್ರಿಕ್ ಅಥವಾ ಈ KYC ಅನ್ನ ನೀವು ಮಾಡಿಸೋದು ಕಡ್ಡಾಯವಾಗಿರುತ್ತೆ. ನೋಡಿ, ಪಂಚಾಯತ್ ಆಫೀಸ್ ಅಥವಾ CS ಅಥವಾ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಇವುಗಳ ಮುಖಾಂತರ ನೀವು ಈ KYC ಅನ್ನ ಮಾಡಿಸಿ ಅಂತ ನಿಮಗೆ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಇನ್ ಕೇಸ್ ನೀವೇ ಸ್ವತಃ ಮಾಡಿಸಿದ್ರು ಕೂಡ ಪರವಾಗಿಲ್ಲ. ಈ KYC ಮಾಡಿಲ್ಲ ಅಂದ್ರೆ ಹಣ ಒಂದು ಡಿಲೇ ಕೂಡ ಆಗಬಹುದು ಅಥವಾ ಬರದೇನೂ ಕೂಡ ಇರಬಹುದು ಅಂತ ಸರ್ಕಾರ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದೆ. ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, PM ಕಿಸಾನ್ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಲ್ಲೂ ಕೂಡ ನೀವು ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ. ಇಲ್ಲಿ ನೋಡಿ, ಈ ಒಂದು ಪಟ್ಟಿಯನ್ನ ನೀವು ನೋಡೋದು ಹೇಗೆ, ಈ ಒಂದು ಲಿಸ್ಟ್ ಅನ್ನ ನೋಡೋದು ಹೇಗೆ ಅಂತ ಹೇಳ್ತಾನೆ. ನೋಡಿ, ನಾನು ಕೆಳಗಡೆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತಾನೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಗೂಗಲ್ ನಲ್ಲಿ ಹೋಗಿ pmkisan.go.in ಅಂತ ಸರ್ಚ್ ಮಾಡಿ ಬೆನಿಫಿಷಿಯರಿ ಸ್ಟೇಟಸ್ ಅಥವಾ ಬೆನಿಫಿಷಿಯರಿ ಲಿಸ್ಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಾಜ್ಯ, ಜಿಲ್ಲೆ, ತಾಲೂಕು ಅಥವಾ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಅದರಲ್ಲಿ ಇದನ್ನ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನ ನೋಡೋದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ pmkisan.go.in ಅದೇ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಅಲ್ಲಿ ನೋ ಯುವರ್ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಯುವರ್ ಆಧಾರ್ ನಂಬರ್ ಆರ್ ಮೊಬೈಲ್ ನಂಬರ್ ಆರ್ ಅಕೌಂಟ್ ನಂಬರ್ ಅಂತ ಇರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಕೊಡಿ, ನಿಮಗೆ OTP ಬರುತ್ತೆ. ಅದನ್ನ ಸಬ್ಮಿಟ್ ಮೇಲೆ ನಿಮ್ಮ ಒಂದು ಪಾವತಿ ಡೀಟೇಲ್ಸ್ ಸಿಗುತ್ತೆ. ಯಶಸ್ವಿಯಾಗಿ ಬಂದಿದೆನಾ ಇಲ್ವಾ ಮತ್ತೆ ಯಾವಾಗ ಹಣ ಬರುತ್ತೆ ಅನ್ನೋದನ್ನ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ನೋಡಿ, ಇಲ್ಲಿ ಅಂತಿಮವಾಗಿ ನಿಮಗೆ ಹೇಳೋದಾದ್ರೆ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ 20ನೇ ಕಂತು ಜುಲೈ ಕೊನೆಯ ವಾರದಲ್ಲಿ ಬರುತ್ತೆ
ಅಂತ ಹೇಳ್ಬಹುದು. ಮತ್ತು 2,000 ರೂಪಾಯಿ ಖಚಿತವಿದೆ, ಆದ್ರೆ 4,000 ರೂಪಾಯಿ ಹಣನೂ ಕೂಡ ಖಚಿತವಿದೆ. ಆದ್ರೆ ಈ 4,000 ರೂಪಾಯಿ ನಾನು ಹೇಳಿದೆಲ್ಲ ಅವ್ರಿಗೆ ಮಾತ್ರ ಬರುತ್ತೆ. ಮತ್ತು ನೋಡಿ, ಈ KYC ಕಡ್ಡಾಯವಾಗಿರುತ್ತೆ ಮತ್ತು ಲಾಭದಾರರ ಪಟ್ಟಿಯಲ್ಲಿ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ಪಾವತಿ ಸ್ಥಿತಿ ಈಸಿಯಾಗಿ ವೆಬ್ಸೈಟ್ ನಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಕೊನೆಯದಾಗಿ ಏನ್ ಹೇಳ್ತೇನೆ ಅಂತಂದ್ರೆ, ನೋಡಿ, ಯಾವಾಗಲೂ ನೀವು PM ಕಿಸಾನ್ ಬಗ್ಗೆ ನಿಜವಾದ ಮಾಹಿತಿ ಪಡೆಯಲು ನನ್ನ ಚಾನಲ್ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನು ಫಾಲೋ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಯಾರಿಗೂ ಕೂಡ ಶೇರ್ ಮಾಡಬೇಡಿ, ಮೋಸ ಹೋಗಬೇಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್.